ಇದೀಗ 45 15 ವಯಸ್ಸಿನ ಚೆಲುವೆಯಂತೆ ಕಾಣಿಸ್ತಾ ಇರುವಂತಹ ನಿಮ್ಮೆಲ್ಲರ ನೆಚ್ಚಿನ ಬಾಬಿಟು ಚಪಾಳಿಯೊಂದಿಗೆ ಸ್ವಾಗತಿಸಿ ಹ್ಯಾಟ್ರಿಕ್ ಹೀರೋ ಸೆಂಚುರಿ ಸ್ಟಾರ್ ನಿಮ್ಮೆಲ್ಲರ ನೆಚ್ಚಿನ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್. ಶಿವಣ್ಣ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲನೇದಾಗಿ ಶಿವಣ್ಣ, ನಮ್ಮೆಲ್ಲ ಸಿನಿಮಾ ಪ್ರೇಮಿಗಳ ಪರವಾಗಿ ಎಲ್ಲರೂ ಹೇಳ್ತಾ ಇರೋದು ಒಂದೇ ಮಾತು, ಒಬ್ಬ ಕಲಾವಿದನಾಗಿ ಒಬ್ಬ ಟ್ರೂ ಆರ್ಟಿಸ್ಟ್ ಯಾರು ಅನ್ನೋದಕ್ಕೆ ನೀವು ಇಲ್ಲಿ ಪಾತ್ರ ಮಾಡಿರೋದು ಮತ್ತೊಂದು ಸಾಬೀತುಪಡಿಸಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಆಲ್ಮೋಸ್ಟ್ ಎಲ್ರು ಮಾತಾಡಿದ್ದಾರೆ ಸಿನಿಮಾ ಬಗ್ಗೆ, ಹೊಗಳಿದ್ದಾರೆ. ಉಪೇಂದ್ರ, ರಾಜ್ ಶೆಟ್ಟಿ ಅವರಾಗ್ಲಿ, ಇಲ್ಲ ಪ್ರೊಡ್ಯೂಸರ್, ಆಲ್ಮೋಸ್ಟ್ ತುಂಬಾ ಪ್ರಮೋದ್ ಇಂದ ಹಿಡಿದು ಅರ್ಜುನ್ ಜನಿಯಾ ಎಲ್ಲಾ ಇದ್ರಲ್ಲಿ ಹೇಳ್ತಾ ಇರ್ತಾರೆ. ಆಮೇಲೆ ಹೆಗಡೆ ಅಂತೂ ನಾವು ತುಂಬಾ ವರ್ಷಗಳಿಂದ ಪರಿಚಯ. ಹೆಗಡೆ ಇನ್ನು ಏನ್ ಮಾತಾಡೋದು, ಐ ಥಿಂಕ್ ಐಲ್ ಬಿಕಮ್ ವೆರಿ ಎಮೋಷನಲ್. ಐ ಥಿಂಕ್ ಸಪೋರ್ಟ್ ನಾನು ಯಾವತ್ತೂ ಮರೆಯಲ್ಲ ವೆನ್ ಐ ವಾಸ್ ಇನ್ ದಟ್ ಪೀರಿಯಡ್. ಅದರ್ವೈಸ್ ಈ ಸಿನಿಮಾ ಹೋಗಿದ್ ನಾವು ಉಪೇಂದ್ರ, ರಾಜ್ ಶೆಟ್ಟಿ ಅವ್ರ ಮೂರ್ವೆ ಯಾರು ಏನ್ ಮಾಡ್ತಿದ್ವಿ ಅಂತಲ್ಲ, ಬಟ್ ಎಲ್ಲ ಎನಿ ಕಾಂಬಿನೇಷನ್, ನಂದು ರಾಜ್ ಶೆಟ್ಟಿ ಅವ್ರ, ನಂದು ಉಪೇಂದ್ರ ಅವ್ರದ್ದಾಗ್ಲಿ, ನಂದು 3 ಜನದ್ದಾಗ್ಲಿ ಜೊತೆಲಿ ಬಂದಾಗ ಯಾರು ಏನ್ ಮಾಡ್ತೀವಿ ಅಂತ ಯಾರು ಕೇಳೇ ಇಲ್ಲ ಯಾರು ಹೋಗಿ ಏನಂತೀವಿ ಮಾನಿಟರ್ನ ಚೆಕ್ ಮಾಡೋದು, ನೋ, ವಿ ನೆವರ್ ಯೂಸ್ ಟು ಡು. ಅಂದ್ರೆ ಅಷ್ಟು ಓಪನ್ ಆಗಿದ್ರು ಎಲ್ಲಾರು, ಓಪನ್ ಬುಕ್ ಆಗಿದ್ರೆ ಪಿಕ್ಚರ್ ಚೆನ್ನಾಗಿ ಬರೋದು. ಕಾಂಬಿನೇಷನ್ ಹೆಂಗಾಗುತ್ತೆ ಅಂದ್ರೆ ಇನ್ನೊಬ್ರದ್ದು ಏನಿದೆ ನಾವ್ ಅಲ್ಲಿ ಏನ್ ಮಾಡ್ಬೋದು ಅದು ಬಿಟ್ಬಿಟ್ಟು ನಮ್ ಪಾತ್ರಗಳನ್ನ ನಾವು ಅಚ್ಚುಕಟ್ಟ ಮಾಡಿದ್ರು. ಅಷ್ಟು ಚೆನ್ನಾಗಿ ಅರ್ಜುನ್ ಜನ್ಯ ಅದನ್ನ ನೆಟ್ ಮಾಡಿದ್ರು. ಮೊದಲು ನಾನು ಕೇಳಿದಾಗ್ನೇ ನಂಗೆ ತುಂಬಾ ಖುಷಿ ಆಯ್ತು. ಯಾವಾಗ ಉಪೇಂದ್ರ, ರಾಜ್ ಶೆಟ್ಟಿ ಬಂದ್ರು ಅದು ಇನ್ನೊಂದು ರೂಪ ತಗೊಳ್ತು. ಅವ್ರು ಹೇಳ್ತಾರೆ, ಇವ ಶಿವಣ್ಣ ನನ್ ಪಿಕ್ಚರ್ ನಿಜ, ನಮ್ಮ ಪಿಕ್ಚರ್ ಅದು, ನನ್ನ ಪಿಕ್ಚರ್ ಅಲ್ಲ, ನಮ್ಮ ಪಿಕ್ಚರ್ ಅದು. ಅದಕ್ಕೆ ನಾನು ಯಾವ್ದೇ ಪಿಕ್ಚರ್ ಮಾಡಿದ್ರೆ ನಾವು ಯಾಕೆ ಪ್ರೊಡಕ್ಷನ್ ಸೈಡ್ ಇನ್ವಾಲ್ವ್ ಆಗ್ತೀವಿ ಅಂದ್ರೆ ಯಾರಿಗೂ ಟೈಮ್ ವೇಸ್ಟ್ ಮಾಡೋದು ಬೇಡ. ಯಾಕಂದ್ರೆ ಮನಿ ವ್ಯಾಲ್ಯೂ ಮಾಡ್ಬೇಕು ಯಾವಲ್ವೇ. ಅವಾಗ ನೀವು ಮನಿ ವ್ಯಾಲ್ಯೂ ಮಾಡಿದ್ರೆ ನಮ್ಗೆ ಮನಿಗೆ, ಯಾಕಂದ್ರೆ ಲಕ್ಷ್ಮಿ ಎಲ್ಲರಿಗೂ ಸಿಗಲ್ಲ, ಸಿಗ್ತಾರೆ ಚೆಲ್ತಾರೆ ಅನ್ಬಿಟ್ಟು ಅವ್ರನ್ನ ಅಡ್ವಾಂಟೇಜ್ ತಗೋಬಾರ್ದು. ಲಕ್ಷ್ಮಿನ ಸೇವ್ ಮಾಡ್ಬೇಕು. ಆಕ್ಚುಲ್ ಆಗಿ ಎಷ್ಟು ಮಟ್ಟಿಗೆ ಸೇವ್ ಮಾಡಕ್ಕಾಗತ್ತೆ, ಅವಾಗ ಏನಾಗುತ್ತೆ, ಅವ್ರು ಇನ್ನೂ 10 ಪಿಕ್ಚರ್ ಜಾಸ್ತಿ ಮಾಡ್ತಾರೆ. ಅವ್ರು ಹೇಳಿದ ಒಂದು ಟಿಕೆಟ್ ರೇಟ್ ಕೇಳಿದೆ ಯಾರು, ಎಷ್ಟು ಒಳ್ಳೆ ಮಾತು ನೋಡಿ. ಇವಾಗ ಹೇಳ್ತಾರೆ, ಎಲ್ಲಾರು ಹೇಳ್ತಾರೆ ಬಂದೆ 2 ವಾರ ಹೋದ್ರೆ ಸಾಕು ಸರ್ ಅಷ್ಟೇ ಪಿಕ್ಚರ್. ದುಡ್ಡು ಗೋಚ್ಕೊಳ್ಳೋದು ಇರಬಾರ್ದು, ಕಮ್ಮಿ ದುಡ್ಡು ಎಲ್ಲಾರು ಬಂದು ನೋಡಂಗಿರ್ಬೇಕು. ಅವಾಗ ಹೇಳಿದ್ರೆ ನೋಡ್ತೀನ ಹೋಗಿದ್ರೆ ಬೇಡ ಅಂತ ಹೇಳ್ತೀವ ನಾವು. ಯಾಕೆ ಸಿನಿಮಾ ಒಂದೇ ತಾನೆ, ಅವಾಗ ಬಂದ ಸಿನಿಮಾ ಒಂದೇ. ಇವಾಗ ಸ್ವಲ್ಪ ಏನಂತೀವಿ ಟೆಕ್ನಿಕಲ್ ಡೆವಲಪ್ ಆಗಿರ್ಬೋದು. ವೈ 100 days ಹೋಗ್ಬಾರ್ದ, ಸುರೇಜ್ ಹೋಗ್ಬಾರ್ದ, ಹೋಗ್ಬೇಕು, ಓಡಿಸ್ಬಾರ್ದು ಅಷ್ಟೇನೆ, ಹೋಗ್ಬೇಕು, ಓಡಿಸ್ಬಾರ್ದು. ನಾವ್ ವೆರಿ ಲಕ್ಕಿ, ನಾವ್ ಆ ಪೀರಿಯಡ್ ಇದ್ದು ಎಷ್ಟು ಎಂಜಾಯ್ ಮಾಡಿದ್ವಿ. ನಾವು ಅವಾಗ ಹೇಳ್ಕೊತೀವಿ ಹೆಂಗಿತ್ತು ಗುರು ಅವಾಗ, ಅದು ಇರ್ಬೇಕು. ಇವಾಗ ನಾವ್ ಅದೇ ಮೂಡ ನಾವು ಆಕ್ಟ್ ಮಾಡಕ್ ಬರೋದು. ಸ್ವಲ್ಪ ಟೆಕ್ನಿಕಲ್ ಆಗಿ ಏನೋ ಇಂಪ್ರೂವ್ ಮಾಡ್ಬೋದು, ಬಟ್ ಅದ್ರ ಜೊತೆಗೆ ನಾವು ಹಳೇದ ಮರಿಲೂಬಾರ್ದು. ವಿ ಶುಡ್ ವ್ಯಾಲ್ಯೂ ಟೈಮ್, ವ್ಯಾಲ್ಯೂ, ರೆಸ್ಪೆಕ್ಟ್ ಮಾಡ್ಬೇಕು, ದುಡ್ಡನ್ನ ರೆಸ್ಪೆಕ್ಟ್ ಮಾಡ್ಬೇಕು, ನಮ್ಮನ್ನ ರೆಸ್ಪೆಕ್ಟ್ ಮಾಡ್ಬೇಕು. ನಮ್ಮನ್ನ ರೆಸ್ಪೆಕ್ಟ್ ಮಾಡಿದ್ರೆ ಬೇರೆ ನಮ್ಮನ್ನ ರೆಸ್ಪೆಕ್ಟ್ ಮಾಡೋದು, ಇಲ್ಲಾಂದ್ರೆ ಮಾಡಲ್ಲ. ಇವತ್ತು 45 ಫಸ್ಟ್ ಅಪ್ಪಾಜಿ ಅನ್ನದಾತರನ್ನ ಮೇನ್. ರಮೇಶ್ ರೆಡ್ಡಿ ಅವ್ರು ಮನ್ಸು ಮಾಡಿದ್ರೆ 45 ಆಗ್ತಿರ್ಲಿಲ್ಲ. ಅರ್ಜುನ್ ಜನ ಹೇಳಿ ಅದ್ ಎಷ್ಟು ಮಟ್ಟಿಗೆ ನಾವು ಕಾಂಪ್ರಮೈಸ್ ಮಾಡ್ಬೋದು ಹೇಳಿ. ಒಬ್ಬ ಹೊಸ ನಿರ್ದೇಶಕ, ಮ್ಯೂಸಿಕ್ ಡೈರೆಕ್ಟರ್ ಮಾಡಿರ್ಬೋದು, ಸೂಪರ್ ಹಿಟ್ ಮ್ಯೂಸಿಕ್ ಡೈರೆಕ್ಟರ್ ಮಾಡಿರ್ಬೋದು. ಎಷ್ಟು ಜನ ಅವಕಾಶ ಕೊಡ್ತಾರೆ ಹೇಳಿ. ನಾವು ಒಂದ್ ಸಿಂಪಲ್ ಫೋನ್ ಮಾಡಿದಾಗ ಇಲ್ಲ ಮಾಡ್ತೀನಿ ಚೆನ್ನಾಗಿದೆ, ಅನಿಮೇಷನ್ ಮಾಡಿ, ಅದ್ ಎಷ್ಟು ಅದ್ಭುತ, ಒಂದು ಹೊಸ ಪ್ರಯತ್ನ. ಇವತ್ತು ನೆಕ್ಸ್ಟ್ ಫಾಲೋ ಆಗುತ್ತೆ ನೋಡಿ, ಎಲ್ರು ಅದ್ ಮಾಡ್ತಾ ಶುರು ಮಾಡ್ತಾರೆ. ಅದಾದ್ಮೇಲೆ ಸತ್ಯ ಹೆಗಡೆ ಅವರು ಈಚ್ ಅಂಡ್ ಎವ್ರಿ ಕ್ಯಾರೆಕ್ಟರ್ ಒಂದು ಲೈಟ್ ಕೋಡ್ ತರ ಮಾಡ್ಕೊಂಡಿದ್ದಾರೆ. 3 ಜನ ಒಂದ್ ಫ್ರೇಮ್ ಬರ್ಬೇಕಾದ್ರೆ 3 ಜನಕ್ಕೂ ಆ ಕೋಡ್ ಫಾಲೋ ಮಾಡಿದ್ರೆ ಬಹಳ ಕಷ್ಟ. ನಾನು ಯೂಶಲಿ ಬಂದಾಗ ಏನಪ್ಪ ಲೇಟ್ ಆಗಿದ್ರೆ ನಾನು ಅದು ಸೆಟ್ ಹೋಗ್ತೀನಿ, ರೆಡಿ ಆದ್ಮೇಲೆ ಹೋಗ್ತಿದ್ದೆ. ಯಾಕೆ ನಾನು ಮೂಡ್ ಸ್ಪಾಯ್ಲ್ ಮಾಡ್ಕೋಬಾರ್ದು, ಅವ್ರನ್ನ ನಾವು ಅವಶ್ಯ ಪಟ್ಟು ಅರ್ಜೆಂಟ್ ಮಾಡಬಾರ್ದು. ಅಷ್ಟು ಚೆನ್ನಾಗಿ ಲೈಟ್ ಮಾಡಿದ್ರು. ಸತ್ಯ ರಿಯಲಿ ವೆರಿ ವೆರಿ ಗುಡ್ ವರ್ಕ್ ಅಂಡ್ ಸೂಪರ್. ಆಮೇಲೆ ಮ್ಯೂಸಿಕ್ ಬಗ್ಗೆ ಮಾತಾಡಂಗಿಲ್ಲ, ಅರ್ಜುನ್ ಬಗ್ಗೆ ಮಾತಾಡಂಗಿಲ್ಲ. ಅರ್ಜುನ್ ಆಕ್ಚುಲಿ ನಾನು ಹೇಳಿದೆ, ಫಸ್ಟ್ ಕಥೆ ಹೇಳಿದೆ ನನಗೇನೆ, ಅದರಿಂದ ನಾನು ಯಾವತ್ತೂ ಮರೆಯಲ್ಲ ಅರ್ಜುನ್. ಅಂಡ್ ಥ್ಯಾಂಕ್ಸ್. ಅಂದ್ರೆ ಫಸ್ಟ್ ಅಣ್ಣ ನೀವು ಮಾಡ್ಬೇಕು ಈ ಕ್ಯಾರೆಕ್ಟರ್ ಅಂತ ಮೊದಲೇ ಫಿಕ್ಸ್ ಮಾಡ್ಬಿಟ್ರು. ಅದಾದ್ಮೇಲೆ ಯಾವಾಗ ನಾವೆಲ್ಲ ಜಾಯ್ನ್ ಆದ್ವೋ ಒಂದು 45 ಆಯ್ತು. ಇವತ್ತು ಟ್ರೈಲರ್ ನೋಡಿ ಬೇರೆ ಜಾಗದಿಂದ ನಾವು ಅವರು ಪ್ರತಿಕ್ರಿಯೆ ನೋಡಿದಾಗ ಬಹಳ ಖುಷಿ ಅನ್ಸುತ್ತೆ. ಐ ಹೋಪ್ ಎಲ್ರಿಗೂ ಈ 45 ವರ್ಲ್ಡ್ ಇಷ್ಟ ಆಗುತ್ತೆ ಅಂದ್ರೆ ನಂಬ್ತೀನಿ. 100% ಸಮ್ ಲೆವೆಲ್ ಅದು ಎಲ್ಲರಿಗೂ ಡಿಸಪಾಯಿಂಟ್ ಮಾಡಲ್ಲ, ಎಲ್ರಿಗೂ ಆ ಪಿಕ್ಚರ್ ಇಷ್ಟ ಆಗುತ್ತೆ. ಯಾಕಂದ್ರೆ ಒಂದು ರಿಯಾಲಿಟಿ ಇದೆ ಪಿಕ್ಚರ್ ನಲ್ಲಿ.
ದಿನನಿತ್ಯ ನಾವ್ ಏನ್ ಫೇಸ್ ಮಾಡ್ತೀವಿ ಅದೆಲ್ಲ ಯು ಕ್ಯಾನ್ ಫೀಲ್ ಅಬೌಟ್ ಲೈಫ್. ವಾಟ್ ಇಸ್ ಲೈಫ್ ವ್ಯಾಲ್ಯೂ ಹೇಳ್ತೀವಲ್ಲ, ನಾವು ವ್ಯಾಲ್ಯೂ ಮಾಡ್ಬೇಕು ಲೈಫ್ ಅಂತ. ಎಲ್ಲ ಗೊತ್ತಾಗುತ್ತೆ ಜೀವನ ಅನ್ನೋದು ಎಷ್ಟು ಮುಖ್ಯ, ಯಾತಿಗೋಸ್ಕರ ಮುಖ್ಯ ಅನ್ನೋದು ಈ 45 ಹೇಳುತ್ತೆ. ಕಮ್ ಟು ದ ವರ್ಲ್ಡ್ ಆಫ್ 45 on 25th. ಎಲ್ರನ್ನು ಬ್ಲೆಸ್ ಮಾಡಿ. ಥ್ಯಾಂಕ್ ಯು ಪ್ರಮೋದ್ ಫಾರ್ ಯುವರ್ ಲವ್ಲಿ ವರ್ಡ್ಸ್. ಅಂಡ್ ನಿಮ್ಗೂ ಅಷ್ಟೇ ಶಮೀರ್ ಅವರ ಥ್ಯಾಂಕ್ ಯು ವೆರಿ ಮಚ್. ಯಾಕಂದ್ರೆ ಯಾವಾಗ ಬಂದ್ರು ನಾವು ಹೇಳ್ತಾ ಇರ್ತೀವಿ, ಯಾವಾಗಲೂ ತಮಾಷೆ ಮಾಡ್ತೀವಿ, ಯಾವಾಗ ಬಂದು ನೀನೇ ಸಿಗ್ತೀಯಲ್ಲಮ್ಮ ಅಂತ. ನಿಜವಾಗ್ಲೂ ಆಲ್ ದ ಬೆಸ್ಟ್ ಫಾರ್ ಯು. ಥ್ಯಾಂಕ್ ಯು, ಥ್ಯಾಂಕ್ಸ್ ಎವ್ರಿಬಡಿ. ಗೀತಾ ಥ್ಯಾಂಕ್ ಯು, ನಿವಿ ಥ್ಯಾಂಕ್ ಯು, ಆಲ್ ಪ್ರಶಾಂತ್, ಶ್ರೇಯಾದರ, ಐ ಥಿಂಕ್ ನಂದಿನಿ ಅವರಿದ್ದಾರೆ, ಅವ್ರಿಗೂ ಅಷ್ಟೇ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ಬೀಂಗ್ ವಿತ್ ಮೀ ಫಾರ್ ಆಲ್ ದ ಟೈಮ್. ನಾನು ಯಾವತ್ತೂ ಮರೆಯಲ್ಲ ನನ್ನ ಲೈಫ್ಲಿ. ಆಮೇಲೆ ಗ್ರಾಫಿಕ್ನವರು, ವಿಷುವಲ್ ಎಫೆಕ್ಟ್ನವರು ಗೊತ್ತು ಪಾಪ ಎಷ್ಟು ಸಲ ತಿಂತೀನಿ, ಫೋನ್ ಮಾಡಿ ಅರ್ಜುನ್ಗೆ ಹೇಳ್ತೀನಿ ಯಾಕೆ ಇನ್ನೂ ಲೇಟ್ ಆಯ್ತಾ, ಬಟ್ ಅವ್ರು ಇಲ್ಲ ಅದು ಕರೆಕ್ಟ್ ಆಗೋವರೆಗೂ ಮಾಡಲ್ಲ. ನಮ್ಗೆ ಏನ್ ಗೊತ್ತಾ ಭಯ, ಪಾಪ ಅಷ್ಟೊಂದು ಹಣ ಹಾಕಿದ್ದಾರೆ, ಯಾತಿಗೆ ಇಷ್ಟೊಂದು ಇದು ಮಾಡ್ಬೇಕಾ, ಪ್ರೆಷರ್ ಆಗುತ್ತಲ್ಲ. ಬಟ್ ಅವ್ರು ಆ ಪ್ರೆಷರ್ ತರ ತಗೊಂಡ್ರು ಅವರು. ಸೊ 25 ಬರುತ್ತೆ, ಎಲ್ಲರಿಗೂ ಪ್ಲೆಷರ್ ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಜೈ ಹಿಂದ್. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ. ದಯವಿಟ್ಟು ಇಲ್ಲೇ ಇರಬೇಕು. ಇದೀಗ ಚೇರ್ ಸೆಟ್ ಮಾಡಿ ಪ್ಲೀಸ್. ಇದೀಗ ಮಾಧ್ಯಮ ಮಿತ್ರರ ಕೆಲವೊಂದು ಪ್ರಶ್ನೆಗಳಿದೆ.